ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದ ಕೊಂಡಾರೆಡ್ಡಿ ಕೆರೆ ಹತ್ತಿರವಿರುವ ಬಾಬುರೆಡ್ಡಿ ಆಟದ ಮೈದಾನದಲ್ಲಿ ಜೈ ಭೀಮ್ ಕಪ್ 2025 ಹೊಸಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6ರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜರವರ ಅಧ್ಯಕ್ಷತೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಹೊಸಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6ರ ಕ್ರಿಕೆಟ್ ಪಂದ್ಯಾವಳಿಗೆ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಐಪಿಎಲ್ ಮಾದರಿಯಲ್ಲಿಯೇ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಭರತ್ ಎಂ, ಗೌತಮ್ ಎಲ್, ಮುನಿಯಲ್ಲಪ್ಪ, ಕೃಷ್ಣಮೂರ್ತಿ, ಜ್ಯೋತೇಶ್ ರವರು ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಅತಿಥಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಹೊಸಹಳ್ಳಿ ಗ್ರಾಮಸ್ಥರು, ಕ್ರೀಡಾಪಟುಗಳು ಭಾಗವಹಿಸಿದರು. ಮೊದಲನೇ ಎಸೆತದಲ್ಲಿ ಬಲವಾಗುವಾದ ಚೆಂಡು ಬೌಂಡ್ರಿ ಆಗಿ ಪರಿವರ್ತನೆ ಮಾಡಿದ್ದಾರೆ. ಮತ್ತೊಂದು ಉತ್ತಮವಾದ ಹೊಡೆತ, ಉತ್ತಮವಾದ ಹೊಡೆತ, ಆದರೆ ಗ್ಯಾಪಲ್ಲಿ ಬಿದ್ದ ಚೆಂಡು. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು. ಉತ್ತಮವಾದ ಹೊಡೆತ, ಮೊದಲ ವಿಕೆಟ್ ಪತನ. ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅನ್ನು ತೋರಿಸಿದ ಮಲ್ಲಿಕಾರ್ಜುನ್ ಸರ್ ಅವರು ಅತ್ಯುತ್ತಮವಾದ ಬೌಲಿಂಗ್, ನೇರವಾಗಿ ವಿಕೆಟ್ಗೆ ತಳ್ಳಿದ ಚೆಂಡು. ಎರಡನೇ
ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಚ್.ಎಸ್.ಹಳ್ಳಿ ಗ್ರಾಮದಲ್ಲಿ 6ನೇ ಆವೃತ್ತಿಯ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಂಥ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಂಥ ನಮ್ಮ ಮುನ್ರಾಜುರವರೇ ಹಾಗೂ SDMCಯ ಅವರ ಮುನ್ರಾಜುರವರೇ ಹಾಗೂ ಯನ್ನಾಗರ ಗ್ರಾಮ ಪಂಚಾಯಿತಿಯ ಕಾರಣಾಂತರಗಳಿಂದ ಕೆಲವು ಸದಸ್ಯರು ಬರಿಲ್ಲ ಹಾಗೂ ಈ ಕ್ರೀಡೆಗೆ ಸಹಕಾರ ಮಾಡಿದ 5 ಟೀಮ್ಗಳು ಹಾಗೂ ಎಲ್ಲ ಊರಿನ ಗ್ರಾಮಸ್ಥರುಗಳಿಗೂ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕ್ರೀಡಾಕೂಟ 6ನೇ ಆವೃತ್ತಿ ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಹಾಗೂ ಕ್ರೀಡೆಗೆ ಬೆಲೆ ಕೊಡಬೇಕು. ಯಾಕಂದರೆ ಆರೋಗ್ಯಕ್ಕೆ ಹಾನಿಕರ ಆಗೋದಿಲ್ಲ. ಅದರಿಂದ ಪ್ರತಿ ವರ್ಷವೂ ಒಳ್ಳೆಯ ಕ್ರೀಡೆಗೆ ಬೆಲೆ ಕೊಟ್ಟು ನಾವು ನಿಮಗೇನು ಸಹಕಾರ ಬೇಕು ನಾವು ಕೊಡ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ಎಚ್.ಹೊಸಳ್ಳಿ ಗ್ರಾಮದಲ್ಲಿ ನಮ್ಮ ಯುವಕರ ಟೀಮು 6ನೇ ಸೀಸನ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ.ವಿ. ರಾಮಸ್ವಾಮಣ್ಣವರು, ಅದೇ ರೀತಿ ನಮ್ಮ ಅಂಬೇಡ್ಕರ್ ಯುವಕರ ಟೀಮು ತುಂಬ ಒಗ್ಗಟ್ಟಿದೆ. ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ನಮ್ಮ ಯುವಕರಲ್ಲಿ ಒಗ್ಗಟ್ಟು ಬೆಳೆಯುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇದೇ ರೀತಿ ಫೋನು ಮೊಬೈಲು ಅದು ಇದು ಅಂತ ಕೆಲಸ ಒತ್ತಡಗಳಲ್ಲಿ ಹೊರಗಡೆ ಸುತ್ತಾಡೋದಕ್ಕಿಂತ ಈ ಥರ ಯಾವುದಾದ್ರೂ ಒಂದು ವಾರದಲ್ಲಿ ಒಂದು ರಜೆ ದಿವಸ ಈ ಥರ ಕ್ರೀಡೆಗಳನ್ನು ನಂಬಿಕೊಂಡ್ರೆ ಅವರು ಒಗ್ಗಟ್ಟು ಬೆಳೆಯುತ್ತೆ. ಅದೇ ರೀತಿ ಗ್ರಾಮಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ನೋಡಿದ ಒಂದು ಖುಷಿನೂ ನಮಗಾಗುತ್ತೆ. ಇದೇ ರೀತಿ ಇನ್ನು ಯುವಕರು ಇನ್ನೂ ಚೆನ್ನಾಗಿ ಒಗ್ಗಟ್ಟಾಗಿ ಎಲ್ಲ ಕ್ರೀಡೆಗಳಲ್ಲೂ ಪಾಲ್ಗೊಂಡು ನಡೆಸ್ಕೊಂಡು ಹೋಗಲಿ, ಗ್ರಾಮಗಳು ಇದೇ ರೀತಿ ಅಭಿವೃದ್ಧಿ ಆಗಲಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ, ಸೋಲು ಗೆಲುವು ಇದ್ದಿದ್ದೆ, ಚೆನ್ನಾಗಿ ಆಡಿ ಅಂತ ಅಭಿನಂದಿಸ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.